ಸೋಲೆ ನಾಳಿನ ಗೆಲುವು ಇವ್ರಿಗೂ ಸಿನಿಮಾ ಪ್ಯಾಷನ್ ಮತ್ತೆ ಬೇರೆ ನಟರಿಗೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದೇ ರವಿಚಂದ್ರನ್ ಕಾಲದಲ್ಲಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನೆಲ್. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಹಳಷ್ಟು ಟ್ರೆಂಡಿಂಗ್ ಆಗಿರೋದು ಶಾಂತಿ ಕ್ರಾಂತಿ. ಇದರಲ್ಲಿ ಏನು ಅನ್ಸುತ್ತೆ ಅಂದರೆ, ಇವತ್ತಿನ ಸೋಲೆ ನಾಳಿನ ಗೆಲುವು ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಇವಾಗಿನ ಜನರೇಷನ್ ಮಕ್ಕಳಿಗೆ ಅವಾಗಿನ ಶಾಂತಿ ಕ್ರಾಂತಿ 8 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾದಂಥ ಚಿತ್ರ. ಅದಲ್ಲದೆ 4 ಭಾಷೆಗಳಲ್ಲಿ. ನಮ್ಮ ಜನರೇಷನಲ್ಲಿ ಪ್ಯಾನ್ ಇಂಡಿಯಾ ಅಂದ್ರೆ KGF 1, KGF 2. ಬಟ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರೋದೇ ರವಿಚಂದ್ರನ್ ಕಾಲದಲ್ಲಿ. ರವಿಚಂದ್ರನ್ ಸರ್ ರವಿಚಂದ್ರನ್ ಸರ್ ನಿರ್ದೇಶನ ಮಾಡಿರೋಂಥ ಸಿನಿಮಾ ಶಾಂತಿ ಕ್ರಾಂತಿ. ಸೊ ಪ್ಯಾನ್ ಇಂಡಿಯಾ ಅಂದರೆ ಒಂದು ಸಿನಿಮಾ ಮಾಡ್ತಾರೆ, ಅದರಲ್ಲಿ ಯಾವ್ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಡಬ್ ಮಾಡ್ತಾರೆ, ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಮಾಡ್ತಾರೆ. ಬಟ್ ಅವಾಗಿನ ಪ್ಯಾನ್ ಇಂಡಿಯಾ ಏನಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ 4 ಭಾಷೆಯಲ್ಲೂ ಕೂಡ 4 ಬೇರೆ ಬೇರೆ ಹೀರೋಗಳನ್ನು ಇಟ್ಟುಕೊಂಡು 4 ಒಂದೇ ಸೀನನ್ನು 4 ಸತಿ ಶೂಟ್ ಮಾಡಿ ರಿಲೀಸ್ ಮಾಡಿರುವಂಥ ಸಿನಿಮಾ ಶಾಂತಿ ಕ್ರಾಂತಿ. ಅವತ್ತು 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿ ರಜನಿಕಾಂತ್ ಸರ್ ಆ್ಯಂಡ್ ನಾಗಾರ್ಜುನ ಸರ್, ಖುಷ್ಬು ಹಿಂದಿಯಿಂದ ಜೂಹಿ ಚಾವ್ಲಾ ಆಗಲಿ, ಆಮೇಲೆ ದೊಡ್ಡ ನಿರ್ಮಾಣ ಸಂಸ್ಥೆ ವೀರಸ್ವಾಮಿ ಅವ್ರದ್ದು ಈಶ್ವರಿ ಪ್ರೊಡಕ್ಷನಿಂದ ನಿರ್ಮಾಣ ಆಗಿರೋದು. ಆಮೇಲೆ ಸಿನಿಮಾ ಡಸ್ಟಿ ಈ ಟ್ರೆಂಡಿಂಗಲ್ಲಿ ಇರೋದೇ ಮೇಕಿಂಗ್, ಆ ಚಿತ್ರದ ಮೇಕಿಂಗ್ ನೋಡಿ. ಸೊ ಅಷ್ಟೆಲ್ಲ ಫೆಸಿಲಿಟೀಸ್ ಇದ್ರು ಕೂಡ, ಅಷ್ಟೆಲ್ಲ ದೊಡ್ಡ ಸುರಿದ್ರು, ಅಷ್ಟೆಲ್ಲ ದೊಡ್ಡ ನಟರಿದ್ರೂ ಕೂಡ ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ ರವಿಚಂದ್ರನ್ ಸರ್ಗೆ ಆಗಲಿ ಈಶ್ವರಿ ಪ್ರೊಡಕ್ಷನ್ಗೆ ಆಗಲಿ ಕೈ ಹಿಡಿಲಿಲ್ಲ. ಸೊ ಅದಕ್ಕೆ ರಾಜ್ಕುಮಾರ್ ಅವರು ಅಭಿಮಾನಿಗಳು ದೇವರುಗಳು, ಕೈ ಹಿಡಿದ್ರೆ ಹಿಡಿತಾರೆ, ಇಲ್ಲ ಅಂದರೆ ಇಲ್ಲ. ಸೊ ಬಟ್ ಸಿನಿಮಾ ಸೋಲೋ ಆಗಿತ್ತಾ? ಇಲ್ಲ. ಅವತ್ತು ಯಾಕೆ ಕೈ ಹಿಡಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಯಕ್ಷ ಪ್ರಶ್ನೆ ಅವ್ರಿಗೂ ಕಾಡುತ್ತೆ. ಬಟ್ ಇತ್ತೀಚೆಗೆ ಸಿನಿಮಾದಲ್ಲಿ ನೋಡಿ ನನಗೂ ಕೂಡ ಅದು ಅನಿಸ್ತು, ಯಾಕೆ ಓಡಲಿಲ್ಲ ಸಿನಿಮಾ? ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ಕಥೆ ಇದೆ, ಮೇನ್ ಕಥೆ ಇದೆ, ಕಥೆ ಇಲ್ಲ ಅಂತಲ್ಲ, ಕಥೆ ಇದೆ. ಬಟ್ ಕೆಲವೊಂದು ಸರಿ ಆ ಥರ ಆಗುತ್ತೆ. ಬಟ್ ಆವಾಗಿನ ಸೋಲು ಇವಾಗಿನ ಗೆಲುವು. ಸೊ ಇವಾಗ ನಾನು ಅದಲ್ಲೇ ಹೇಳ್ತಾ ಇದ್ದೆ, ಟ್ರೆಂಡಿಂಗಲ್ಲಿ ಯಾಕೆ ಟ್ರೆಂಡಿಂಗ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿರೋದೆಲ್ಲ ಹಳೆ ಸಿನಿಮಾಗಳು, ಹಳೆ ಹಾಡುಗಳಿಂದ, ಹಳೆ ಕಾನ್ಸೆಪ್ಟ್ಗಳಿಂದ, ಹಳೆ ವಿಚಾರಗಳಿಂದನೇ ಟ್ರೆಂಡಿಂಗ್ ಆಗ್ತಿರೋದು. ಹೊಸದು ಯಾವುದೂ ಇಲ್ಲ. ಬಟ್ ರಿಲೀಸ್ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡ್ ಆಗ್ತಾ ಇದೆ. ರಿಲೀಸ್ ಮಾಡಿ ಕೂಡ ಎಸ್ ಯೂಟ್ಯೂಬಲ್ಲಿ ಇರುತ್ತೆ ಸಿನಿಮಾ, ಯಾಕೆ ನಾವು ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ನೋಡಬೇಕು? ಕ್ರೇಜ್ ಹಂಗಿದೆ. ಬಟ್ ಅವಾಗಿನ ರವಿಚಂದ್ರನ್ ಇವಾಗ ನಮ್ಮ ಜನ್ರೇಷನ್ನವರಾಗಲಿ ಇವಾಗ ದೃಶ್ಯ ನೋಡಿದ್ದೀವಿ, ಬೇರೆ ಬೇರೆ ಮೂವೀಸ್ ಎಲ್ಲ ನೋಡಿದ್ದೀವಿ. ಬಟ್ ಅವಾಗಿನ ರವಿಚಂದ್ರನ್ ಇವಾಗ ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ. ತೂಗುದೀಪ ಶ್ರೀನಿವಾಸ್ ಸರ್ ಇದ್ದದ್ದು ಸಿನಿಮಾ ನಮ್ಮ ಜನ್ರೇಷನಲ್ಲಿ ಇವಾಗ ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ. ಬಟ್ ಅವ್ರಿಗೆ ಹೋಗಿ ಭಾಳ ದಿನ ಆಯಿತು. ಅಂಥವ್ರು ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡಣ್ಣ ಅವ್ರು ಆ್ಯಕ್ಟ್ ಮಾಡಿದ ಸಿನಿಮಾ ಇವಾಗ ನೋಡೋಕ್ಕಾಗಲ್ಲ. ಶ್ರೀನಾಥ್ ಸರ್ ಆ್ಯಕ್ಟ್ ಮಾಡಿದ್ದು ನೋಡೋಕ್ಕಾಗಲ್ಲ. ಎಸ್ಪೆಷಲಿ ನಮ್ಮ ಜೂಹಿ ಚಾವ್ಲಾ ಆಗಲಿ, ಖುಷ್ಬು ಅವ್ರು ಆ್ಯಕ್ಟ್ ಮಾಡೋಂಥ ಸಿನಿಮಾ ಟಿವಿಯಲ್ಲಿ, ಮೊಬೈಲ್ ಕೂಡ ನೋಡ್ಬೋದು, ಬಟ್ ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ. ಬಟ್ ಇಂಥ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. 100 ರೂಪಾಯಿ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಬಟ್ ಮೆಮೊರೀಸ್, ಕ್ರೇಜ್ಗ ಬಾಪ್ ಅಂತಲೇ ಕರಿಬೋದು. ಬಿಸ್ ಪ್ಯಾಷನ್, ಇವರಿಗಿರುವಂಥ ಸಿನಿಮಾ ಪ್ಯಾಷನ್ ಮತ್ತು ಬೇರೆ ನಟರಿಗೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ನಾವು ಜಾತ್ರೆ ಒಳಗೆ ನಮ್ಮ ಪೇರೆಂಟ್ಸಿಗೆ ಒಂದು ಸಣ್ಣ ಕಾರಿನ ಟಾಯ್ಸನ್ನು ಕೊಡಿಸು ಅಂತ ನಾವು ಭಾಳ ಅವಾಗೆಲ್ಲ ನಿಮಗೂ ಇರುತ್ತೆ, ಟಾಯ್ಸ್ ಕೊಡಿಸ್ಕೊಳ್ಬೇಕಂತ ರೋಡಲ್ಲಿ ಒದ್ದಾಡಿ ಏನೋ ಕೊಡಿಸ್ಕೊಂಡಿರ್ತೀವಿ. ಬಟ್ ಆ ಕಾರನ್ನು ಇಟ್ಕೊಂಡು ಸಾಕಷ್ಟು ಟಾಯ್ಸ್ಗಳನ್ನ ಇಟ್ಕೊಂಡು ಒಂದು ಫೈಟ್ ಸೀನ್ನ ಮಾಡಿದ್ದಾರೆ. ನೋಡ್ಬೇಕು ನೀವು. ಬಟ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಶಾಂತಿ ಕ್ರಾಂತಿ ಟ್ರೆಂಡಿಂಗ್ ಆದಮೇಲೆ ಸಾಕಷ್ಟು ಜನ ಯೂಟ್ಯೂಬ್ಗೆ ಹೋಗಿ ಆ ಸಿನಿಮಾ ನೋಡಿರ್ತೀರ. ಬಟ್ ಆ ಫೈಟ್ ಸೀನ್ನ ನೋಡಿ, ಸಣ್ಣ ಸಣ್ಣ ಟಾಯ್ಸ್ಗಳನ್ನ ಇಟ್ಟುಕೊಂಡು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು, ಆ ಮೇಕಿಂಗಿಗೆ ದೊಡ್ಡ ಸಲಿ. ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಒಂದು ರವಿಚಂದ್ರನ್ ಸರ್ ಆಗಲಿ ಬೇರೆ ಬೇರೆ ಇಂಟರ್ವ್ಯೂಸ್ಗಳಲ್ಲಿ ಸಾಕಷ್ಟು ಸೀಕ್ರೆಟ್ಸ್ಗಳನ್ನಾಗಲಿ, ಎಲ್ಲ ಅನುಭವಿಸಿದ ಕಷ್ಟಗಳನ್ನಾಗಲಿ ರೀಸೆಂಟಾಗಿ ಎಸ್ ನಾರಾಯಣ್ ಸರ್ ಅವರು ಹೇಳಿರೋ ಪ್ರಕಾರ ಒಂದು ಪ್ಯಾಷನ್, ಆ ಸಂಸ್ಥೆಯ ಪ್ಯಾಷನ್ ಇರೋದಂದರೆ
ಶಾಂತಿ ಕ್ರಾಂತಿ ಮೂವಿ ನಿರ್ದೇಶನ ಮಾಡುವಾಗ ಚಲನಚಿತ್ರ ಶೂಟಿಂಗ್ ಮಾಡುವಾಗ ಯಾವ್ಯಾವುದು ಡಿಪಾರ್ಟ್ಮೆಂಟ್ಗಳಿರ್ತಲ್ಲ ಆ ಡಿಪಾರ್ಟ್ಮೆಂಟ್ ಶಾಂತಿ ಕ್ರಾಂತಿ ಡೈರೆಕ್ಟರ್, ಶಾಂತಿ ಕ್ರಾಂತಿ ಅಸಿಸ್ಟೆಂಟ್ ಡೈರೆಕ್ಟರ್, ಶಾಂತಿ ಕ್ರಾಂತಿ ಕ್ಯಾಮ್ರಾಮ್ಯಾನ್, ಸೊ ಬ್ಯಾಡ್ಜ್ಗಳನ್ನ ಕೊಟ್ಟಿದ್ರಂತೆ. ಆಮೇಲೆ ಸಾಕಷ್ಟು ಮಕ್ಕಳಿದ್ರು, ಅವ್ರಿಗೂ ಕೂಡ ಮೃಷ್ಟಾನ್ನ ಭೋಜನ, ಯಾವುದಕ್ಕೂ ಕೊರತೆ ಇಲ್ಲ. ದೊಡ್ಡನವ್ರು ಹೇಳಿರೋ ಪ್ರಕಾರ ಹಾಲಿನ ಟ್ಯಾಂಕನ್ನೇ ಎವ್ರಿ ಡೇ ಹಾಲಿನ ಟ್ಯಾಂಕನ್ನೇ ಅವರು ತರಿಸಿ ಮಕ್ಕಳಿಗೆ ಹಾಲನ್ನ ಕೊಟ್ಟಿದ್ರಂತೆ. ಸೊ ಈ ಪ್ಯಾಷನ್ ಇದ್ರೂ ಕೂಡ ಕೆಲವು ಸತಿ ಮಿಸ್ ಆಗತ್ತೆ. ಬಟ್ ಅವತ್ತು ಮಿಸ್ ಆಯಿತು, ಇವತ್ತು ಮಿಸ್ ಆಗಕ್ಕೆ ಅಭಿಮಾನಿಗಳು ನಾವಾಗಲೂ ಬಿಡಬಾರ್ದು. ಸೊ ನಾವು ದುಡ್ಡು ಕೊಟ್ಟು ನೋಡಿ ಅದೇ ದುಡ್ಡನ್ನು ಅವ್ರಿಗೆ ಕೊಟ್ಟು ಮತ್ತೊಂದು ಶಾಂತಿ ಕ್ರಾಂತಿ ಆಗಲಿ. ಅವತ್ತು ಶಾಂತಿಯಾಗಿದ್ದ ಚಲನಚಿತ್ರ ಇವತ್ತು ಕ್ರಾಂತಿಯಾಗಿ ಬದಲಾಗಿದೆ, ಅದನ್ನು ನೋಡೋಣ. ಇದರಿಂದ ಇಂಟ್ರೆಸ್ಟಿಂಗ್ ವಿಷಯ ಇವಾಗಲೇ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂಗಳಾಗಲಿ ರೀಲ್ಸ್ಗಳಲ್ಲಿ ಭಾಳಷ್ಟು ಜನ ಹೇಳಿರ್ತಾರೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಭಾಳಷ್ಟು ನಿಮಗೇನಾದರೂ ಶಾಂತಿ ಕ್ರಾಂತಿ ಮೂವೀಸು ಸೀಕ್ರೆಟ್ಸ್ ಆಗಲಿ, ಒಂದು ಇಂಟ್ರೆಸ್ಟಿಂಗ್ ಥಾಟ್ಸ್ಗಳಲ್ಲಿ ಏನಾದರೂ ಗೊತ್ತಿದೆ ಕಮೆಂಟ್ಸ್ ಹೇಳಿ, ಲಿಂಕ್ ಕೂಡ ಹಾಕಿ ನೋಡೋಣ. ಒಂದು ಸಣ್ಣ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅನ್ನಿಸ್ತು, ಮಾಡಿಕೊಂಡೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಬಾಯಿ ಮುಚ್ಚೋಡಿ ಹತ್ರ ಇಲ್ಲ, ಕ್ಷಮಿಸಿ. ಇನಿಷಿಯಲ್ ಸ್ಟೇಜ್ ನಾನು ಕಲಿತಾ ಇದ್ದೀನಿ, ಕಲಿಸ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇಟ್ಟುಕೊಂಡು ಮುಂದೆ ಬರ್ತದೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ದಿಸ್ ಈಸ್ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಶಶಾಂಕ್ ಆರ್ಕೆ.